ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ನ್ಯೂಟನ್ಸ್ ಥರ್ಡ್ ಲಾ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸುಮಂತ್ ಅಂಡ್ ಜಗಪತಿ ಬಾಬು. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಮಧ್ಯರಾತ್ರಿ ಸುಮಾರು 2 ಗಂಟೆಯ ಸಮಯದಲ್ಲಿ ವಿನಯ್ನ ಮೊಬೈಲಿಗೆ ಒಬ್ಬ ಅನ್ನೋನ್ ವ್ಯಕ್ತಿಯಿಂದ ಥ್ರೆಟ್ ಕಾಲ್ ಬರುತ್ತೆ. ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಂಗೆನೆ ವಿನಯ್ ಟೆರೇಸ್ ಕಡೆಗೆ ಹೋಗ್ತಾನೆ. ಫೋನ್ ಕಾಲ್ ಕಟ್ ಆಗಿ ಕೆಲವೇ ನಿಮಿಷದಲ್ಲಿನೇ ವಿನಯ್ ಟೆರೇಸ್ ಮೇಲಿಂದ ಬಿದ್ದು ಸಾವನ್ನಪ್ತಾನೆ. ವಿನಯ್ ಸಾವಿನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರುವಂತಹ ಇನ್ಸ್ಪೆಕ್ಟರ್ ವಾಸುದೇವ್ ಆ ಸಾವಿನ ಹಿಂದೆ ಇರುವಂತಹ ಕಾರಣ ಮತ್ತು ಆ ಸಾವಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಇನ್ನೊಂದಷ್ಟು ಕರಾಳ ಸತ್ಯಗಳನ್ನ ಕಂಡುಹಿಡಿದು ಆ ಕೇಸಿಗೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಕೊಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸುಮಂತ್ ಆಸ್ ಇನ್ಸ್ಪೆಕ್ಟರ್ ವಾಸುದೇವ್ ಅವರ ಆಕ್ಟಿಂಗು ಡೀಸೆಂಟ್ ಆಗಿ ಬಂದಿದೆ. ಜಗಪತಿ ಬಾಬು ಆಸ್ ಮರ್ಕ್ಯೂರಿ ಆ ರೋಲ್ಗೆ ಅವರು ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಇನ್ವೆಸ್ಟಿಗೇಷನ್ ಡ್ರಾಮಾನೇ ಮಾಡ್ಕೊಂಡಿದ್ದಾರೆ. ಆದ್ರೂ ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಡಿಫರೆಂಟ್ ಆಗಿ ಬಂದಿದೆ ಅಂತ ಅನಿಸ್ತು. ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲಮ್ ಸೇಮ್ ಟೈಪ್ ಆಫ್ ಸೀನ್ಸ್, ಅಂದ್ರೆ ವಿನಯ್ ಅವರ ಅಪ್ಪ ಅಮ್ಮ ಯಾವುದೋ ಒಂದು ವಿಷಯಕ್ಕೆ ಯಾವಾಗ್ಲೂ ಜಗಳ ಆಡೋದು ಅಂಡ್ ವಿನಯ್ ಅದನ್ನ ನೋಡಿ ಡಿಪ್ರೆಷನ್ ಗೆ ಹೋಗೋದು, ಇದನ್ನೇ ರಿಪೀಟೆಡ್ ಆಗಿ ತೋರಿಸಿ ಬೋರಿಂಗ್ ಆಗಿ ಮಾಡಿದ್ದಾರೆ. ಆ ಪಾಯಿಂಟ್ ನನಗೆ ವರ್ಕ್ ಆಗ್ಲಿಲ್ಲ. ಅಂಡ್ ಆ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ವಾಸುದೇವ್ ಎವಿಡೆನ್ಸಸ್ ನ ಸೂಪರ್ ಬ್ರಿಲಿಯಂಟ್ ಆಗಿ ಕಂಡು ಹಿಡಿಯೋದು, ಅದು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೆಗೆಟಿವ್ಸ್ ಜೊತೆಗೆ ಪಾಸಿಟಿವ್ಸ್ ಅಷ್ಟೇ ಇರೋದ್ರಿಂದ ಫಸ್ಟ್ ಹಾಫ್ ಆಫ್ ದ ಫಿಲಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಮರ್ಕ್ಯೂರಿನ ಪಿಕಪ್ ಮಾಡೋ ಸೀನ್ ಅಲ್ಲಿ ವಿನಯ್ ಅಂಡ್ ಕಾರ್ತಿಕ್ ಮಾಡಿದಂತಹ ಎಲ್ಲಾ ಪ್ಲಾನ್ಸ್ ತಲೆ ಕೆಳಗೆ ಆಗೋದು, ಆ ಡೈಮಂಡ್ಸ್ ರಿಲೇಟೆಡ್ ಆಗಿ ಬರುವಂತಹ ಪ್ರತಿಯೊಂದು ಟ್ವಿಸ್ಟ್, ವಿನಯ್ ಅಂಡ್ ಕಾರ್ತಿಕ್ ಕಾಂಬೋ ರಿಲೇಟೆಡ್ ಆಗಿ ಬರುವಂತಹ ಫ್ಲಾಶ್ ಬ್ಯಾಕ್ ಸ್ಟೋರಿ, ಕ್ಲೈಮ್ಯಾಕ್ಸ್ ನಲ್ಲಿ ಇನ್ಸ್ಪೆಕ್ಟರ್ ವಾಸುದೇವ್ ರಿಲೇಟೆಡ್ ಆಗಿ ಬರುವಂತಹ ಒಂದು ಟ್ವಿಸ್ಟ್, ಈ ಎಲ್ಲಾ ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು. ವಿನಯ್ ಮತ್ತು ಕಾರ್ತಿಕ್ ಮರ್ಕ್ಯೂರಿನ ಪಿಕಪ್ ಮಾಡೋದಕ್ಕೆ ಆ ಒಂದು ಕಾರನ್ನ ಹತ್ತಿ ಕೂತಾಗ್ಲೆ ಅಲ್ಲಿಂದ ನೆಕ್ಸ್ಟ್ ಬರುವಂತಹ ಕೆಲವೊಂದು ಸೀನ್ಸ್ ನನಗೆ ಪ್ರೇಟಬಲ್ ಆಗಿತ್ತು. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಒಂದು ಆಕ್ಸಿಡೆಂಟ್ ಕೇಸಿಗೂ ವಿನಯ್ ಮತ್ತು ಕಾರ್ತಿಕ್ ಎರಡು ಕ್ಯಾರೆಕ್ಟರ್ಸ್ ಇರುವಂತಹ ಲಿಂಕ್ ನನಗೆ ಪ್ರೇಟಬಲ್ ಆಗಿತ್ತು. ಇನ್ನು ಅಷ್ಟೊಂದು ಮರ್ಸಿಲೆಸ್ ಆಗಿರುವಂತಹ ಮರ್ಕ್ಯೂರಿ ವಾಸುದೇವನನ್ನು ಮಾತ್ರ ಸಾಯಿಸದೆ ಕಾರಿನ ಡಿಕ್ಕಿಗೆ ಹಾಕೋದು, ವಾಸುದೇವ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಇನ್ಸ್ಪೆಕ್ಟರ್ ಕಿಶೋರ್ಗೆ ಏನು ಮಾಡದೆ ಬಿಡೋದಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಮರ್ಕ್ಯೂರಿ ಕೊಡುವಂತಹ ರೀಸನ್ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಈ ಎರಡು ಪಾಯಿಂಟ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ, ನನಗೆ ಅದು ವರ್ಕ್ ಆಗ್ಲಿಲ್ಲ. ನೆಗೆಟಿವ್ಸ್ ಜೊತೆ ಪಾಸಿಟಿವ್ಸ್ ಅಷ್ಟೇ ಇರೋದ್ರಿಂದ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಡೀಸೆಂಟ್ ಆಗಿ ಬಂದಿದೆ. ಇನ್ನು ನಾನು ಹೇಳಿದಂತಹ ಕೆಲವು ಲಾಜಿಕಲ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ಬೋದಿತ್ತು. ಆದ್ರೂ ಓವರ್ ಆಲ್ ಆಗಿ ನನಗೆ ಈ ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಮೂವಿ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಬಲ್. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.